ರುದ್ರಾಭಿಷೇಕಂ ಸಿನಿಮಾ ಮುಖೇನ ನಾಮಕರಣ ಮಾಡಲಾಗ್ತದೆ. ಯೂಶಲಿ ಸಿನಿಮಾ ತಂಡ ಹೇಳೋದನ್ನ ಮಾಧ್ಯಮದವರಿಗೆ ಒಪ್ಪೋದಿಲ್ಲ, ಆದ್ರೆ ಇಲ್ಲಿ ಮಾಧ್ಯಮದವರೇ ಖುದ್ದಾಗಿ ಈ ಹೆಸರನ್ನ ನೀವು ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ. ಒಂದು ಜೋರಾಗಿ ಚಪ್ಪಾಳೆ ಬಲ್ಲಿ ನ್ಯಾಚುರಲ್ ಸ್ಟಾರ್ ವಿಜಯ ರಾಘವೇಂದ್ರ ಸರ್ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕಂಗ್ರ್ಯಾಚುಲೇಷನ್ ಸರ್, ಪ್ಲೀಸ್ ಬನ್ನಿ. ಸೊ ನಮ್ಮ ಮಾಧ್ಯಮದವ್ರು ಮನ್ಸು ಮಾಡಿದ್ರು ನೋಡಿ, ಚಕಾಚಕ್ ಮಾಡ್ಬಿಟ್ರು ಸರ್. ಇಲ್ಲ ಅಂದ್ರೆ ಮಾಧ್ಯಮದವರೆಲ್ಲ ನನಗೆ ಸಹೋದರ ತರನೇ, ಅಣ್ಣಂದ್ರ ತರ ಇದ್ದಾರೆ, ಹಿರಿಯರ ತರ ಇದ್ದಾರೆ. ಎಲ್ಲರೂ ಸದಾ ಪ್ರತಿ ಹಂತದಲ್ಲೂ ನಾನು ಆವಾಗಲೇ ಹೇಳಿದಾಗೆ ನನ್ನ ಕೈ ಹಿಡಿದು ನಡೆಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ತಪ್ಪದಾಗ ಎಡುವುದಾಗ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ಅನ್ನೋದನ್ನ ನನಗೆ ಬೈದು ಕೂಡ ಹೇಳಿದ್ದಾರೆ. ಅದನ್ನ ನಾನು ಅಂದ್ರೆ ಅವ್ರಿಗೆ ಪ್ಲೀಸ್ ನನಗೆ ನನ್ನ ಹತ್ರ ನಡೆಸ್ಕೊಳ್ಳಿ ನೀವು ಅಂತ ನಾನು ಹೇಳಿರೋದುಂಟು. ಈ ಸ್ಟಾರ್ ಅಂದ್ರೆ ಏನಕ್ಕೆ ಬೇಡ ಅಂತ ಹೇಳಕ್ ಬರ್ತಿದ್ದೀನಿ ಅಂತ ಹೇಳಿದ್ರೆ, ಅದು ನೀವು ಪ್ರೀತಿಯಿಂದ ಕೊಟ್ಟಿದ್ದನ್ನ ನಾನು ಸ್ವೀಕಾರ ಮಾಡಬೇಕು. ಹೌದು, ನಿಮ್ಮ ಪ್ರೀತಿಗೆ ನಾನು ಬದ್ಧನಾಗಿದ್ದೀನಿ ಅಂತ ನಾನು ಕಟ್ಟು ಬಿದ್ದಿದ್ದೀನಿ. ಆದ್ರೆ ಬಹಳ ಎಳೆ ವಯಸ್ಸಿಂದ ನೀವು ಚಿನ್ನಾರಿ ಮುತ್ತ ಅಂತ ಕರೆಯೋದಾಗ್ಲಿ, ನಿಮ್ಮ ಮಗನಾಗಿ, ನಿಮ್ಮ ಮನೆ ಮಗನಾಗಿ ನಾನು ಸ್ವೀಕಾರ ಮಾಡಿರೋದಾಗ್ಲಿ, ನಾನು ಇದರಲ್ಲಿ ಬಹಳ ತೃಪ್ತಿಯನ್ನು ಕಂಡಿದ್ದೀನಿ, ಇದರಲ್ಲಿ ಬಹಳ ಬೆಳವಣಿಗೆಯನ್ನು ಕೂಡ ಕಂಡಿದ್ದೀನಿ. ಸೊ ಅದೇ ಹಾದಿಲಿ ಬೆಳಿಬೇಕು ಅಂತ ಇಷ್ಟಪಡ್ತೀನಿ ಹೊರತು ನನಗೆ ಬೇರೆ ಯಾವುದೇ ರೀತಿಯಾದಂತಹ ಸ್ಟಾರ್ ಆಗಲಿ ಬಿರುದಾಗಲಿ ಇದನ್ನ ನಾನು ನಿರೀಕ್ಷೆ ಮಾಡೋನು ಅಲ್ಲ, ಅದನ್ನ ಎದುರು ನೋಡಿದವನು ಅಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಪ್ರೀತಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಖಂಡಿತ ಈ ನ್ಯಾಚುರಲ್ ಸ್ಟಾರ್ ಅನ್ನೋದನ್ನ ನನ್ನ ಮನಸ್ಸಲ್ಲಿ, ನನ್ನ ಮನೆಯಲ್ಲಿ ನಾನು ಬಹಳ ಭದ್ರವಾಗಿ ಕಾಪಾಡ್ಕೊತೀನಿ.